ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಸ್ಕೂಲಲ್ಲಿ ಸಂಕ್ರಾಂತಿ ಹಬ್ಬವನ್ನು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಒಂದು ಚಿಕ್ಕ ವಿಡಿಯೋ ಮೂಲಕ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತೀನಿ. ನಮ್ಮ ಸ್ಕೂಲ್ ಬಂದು ಸೈಂಟ್ ಮೇರೀಸ್ ಸ್ಕೂಲ್ ಅಂತ ಶೆಟ್ಟಿಯಲ್ಲಿ. ನೀವೆಲ್ಲರೂ ಹಾಸನಲ್ಲಿ ಫೇಮಸ್ ಆಗಿರೋ ಶೆಟ್ಟಿಯಲ್ಲಿ ಚರ್ಚನ್ನು ನೋಡಿರ್ಬೋದು. ಅದೇ ಶೆಟ್ಟಿಯಲ್ಲಿ ಇರೋವಂಥದ್ದು ನಮ್ಮ ಸ್ಕೂಲು, ಸಂತ ಮರಿಯಮ್ಮ ಸ್ಕೂಲ್ ಅಂತ. ನಾನು ಅದೇ ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮ ಸ್ಕೂಲ್ ಕ್ರಿಶ್ಚಿಯನ್ ಸ್ಕೂಲ್ ಆಗಿದ್ದರೂ ಕೂಡ ಎಲ್ಲ ಥರ ಹಬ್ಬಗಳನ್ನೂ ಕೂಡ ನಾವು ನಮ್ಮ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಅದೇ ಥರ ಸಂಕ್ರಾಂತಿನೂ ಕೂಡ ನಮ್ಮ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಸಂಕ್ರಾಂತಿಗೆ ನಾವು ತುಂಬ ಪ್ರಿಪ್ರೇಷನ್ ಏನು ಮಾಡ್ಕೊಂಡಿರಲಿಲ್ಲ. ಹಿಂದಿನ ದಿನ ನಾವು ನಮ್ಮ ಗ್ರೌಂಡೆಲ್ಲ ಕ್ಲೀನ್ ಮಾಡಿಸಿ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿದ್ವಿ. ನೆಕ್ಸ್ಟ್ ಡೇ ಚಪ್ಪರ ಎಲ್ಲ ರೆಡಿ ಮಾಡಿ ಅದಕ್ಕೆ ಬಾಳೆಕಂದು, ಕಬ್ಬು, ಫ್ಲವರ್ಸ್ ಎಲ್ಲ ಡೆಕೋರೇಷನ್ ನೆಕ್ಸ್ಟ್ ಡೇ ಮಾಡಿದ್ವಿ. ಅಂದರೆ ನಾವು ಸೆಲೆಬ್ರೇಷನ್ ಯಾವತ್ತು ಇಟ್ಕೊಂಡಿದ್ವಿ ಆವತ್ತೇ ಮಾಡಿದ್ವಿ. ಸೆಲೆಬ್ರೇಷನ್ಗೆ ಏನೇನು ಬೇಕು, ರಾಗಿ, ಭತ್ತ, ಧಾನ್ಯಗಳು ಅದೆಲ್ಲ ಮಕ್ಕಳು ಅವರು ಇಷ್ಟಪಟ್ಟು ಮನೆಯಿಂದ ತಗೊಬಂದಿದ್ರು. ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಮಕ್ಕಳು ಅವ್ರು ತಂದಿದ್ದಂಥ ರಾಗಿನ ಅವರೇ ತಗೊಂಡೋದ್ರು. ಸ್ಕೂಲಲ್ಲಿ ಏನೇ ಸೆಲೆಬ್ರೇಷನ್ ಇದ್ದರೂ ಫಸ್ಟು ತುಂಬ ಖುಷಿಯಾಗೋದು ಮಕ್ಕಳಿಗೆ, ಆಮೇಲೆ ಟೀಚರ್ಸ್ಗೂ ಕೂಡ ತುಂಬ ಖುಷಿಯಾಗುತ್ತೆ. ಮಕ್ಕಳಿಗೆ ನಾವು ಅವತ್ತು ಟ್ರೆಡಿಷ್ನಲ್ ಡ್ರೆಸ್ಸನ್ನು ವೇರ್ ಮಾಡೋಕ್ಕೆ ಹೇಳಿದ್ವಿ. ಎಲ್ಲ ಹೆಣ್ಮಕ್ಳು ಲಂಗ ದಾವಣಿಯನ್ನು ವೇರ್ ಮಾಡ್ಕೊಂಡು ಬಂದಿದ್ದರು. ಗಂಡು ಮಕ್ಕಳೆಲ್ಲ ಪಂಚೆಯನ್ನು ವೇರ್ ಮಾಡಿದರು. ಮಕ್ಕಳುಗಳನ್ನ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ನಮಗೆ. ನಮ್ಮ ಟೀಚರ್ಸು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಸಂಕ್ರಾಂತಿ ಹಳ್ಳಿ ಸೊಗಡಿನ ಹಬ್ಬ ಆಗಿರೋದ್ರಿಂದ ಎಲ್ಲ ಮಕ್ಕಳಿಗೂ ತುಂಬ ಖುಷಿಯಾಗಿತ್ತು ಈ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ. ನಾವು ಸಂಕ್ರಾಂತಿ ಹಬ್ಬ ಕಳೆದು ಒಂದು ವಾರ ಆದಮೇಲೆ ನಮ್ಮ ಸ್ಕೂಲಲ್ಲಿ ಸೆಲೆಬ್ರೇಷನನ್ನು ಇಟ್ಕೊಂಡಿದ್ವಿ. ಸಂಕ್ರಾಂತಿ ಟೈಮಲ್ಲಿ ನಮ್ಮ ಸ್ಕೂಲಲ್ಲಿ ಮಕ್ಕಳಿಗೆ ಎಕ್ಸಾಮ್ಸ್ ಇತ್ತು. ಅದಕ್ಕೋಸ್ಕರ ಆ ಟೈಮಲ್ಲಿ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಒಂದು ವಾರ ಎಕ್ಸಾಮ್ಸ್ ಎಲ್ಲ ಮುಗಿದ ಮೇಲೆ ಹಬ್ಬದ ಸೆಲೆಬ್ರೇಷನನ್ನು ಇಟ್ಕೊಂಡಿದ್ವಿ. ಹಬ್ಬಕ್ಕೆ ಏನೇನು ಥಿಂಗ್ಸ್ ಬೇಕು ಅದೆಲ್ಲ ಮಕ್ಕಳು ಇಷ್ಟಪಟ್ಟು ಅವ್ರ ಮನೆಯಿಂದ ತಂದು ಕೊಟ್ಟಿದ್ರು. ಸ್ಕೂಲಲ್ಲಿ ಯಾವುದೇ ಸೆಲೆಬ್ರೇಷನ್ ಇದ್ದರೂ ಕೂಡ ಪೇರೆಂಟ್ಸು ಕೂಡ ಅದೇ ಥರ ಹೆಲ್ಪ್ ಮಾಡ್ತಾರೆ. ಮಕ್ಕಳಿಗೆ ಎಲ್ಲ ರೀತಿ ಸಪೋರ್ಟ್ ಮಾಡ್ತಾರೆ. ನಮ್ಮ ಟೀಚರ್ಸ್ಗೂ ಕೂಡ ಸಪೋರ್ಟ್ ಮಾಡ್ತಾರೆ. ಸಂಕ್ರಾಂತಿ ಹಬ್ಬಕ್ಕೆ ನಾವು ಎತ್ತಿನ ಗಾಡಿ ಕೂಡ ಕರೆಸಿದ್ವಿ. ನಮ್ಮ ಶೆಟ್ಟಳ್ಳಿ ಊರವರು ತುಂಬ ಸಪೋರ್ಟ್ ಮಾಡಿ ಎತ್ತಿನ ಗಾಡಿ ಎಲ್ಲ ಅವರೇ ಡೆಕೋರೇಷನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಎತ್ತುಗಳಿಗೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಫಂಕ್ಷನ್ಗೋಸ್ಕರ ಗಾಡಿಯನ್ನು ತಗೊಬಂದಿದ್ರು. ಫ್ಲವರ್ಸ್ ಎಲ್ಲ ಮಕ್ಕಳು ತುಂಬ ಫ್ಲವರ್ಸ್ ತಂದಿದ್ವಿ. ಆವತ್ತೇ ನಾವು ಫ್ಲವರ್ಸ್ನೆಲ್ಲ ಕಟ್ಟಿ ಮಂಟಪಕ್ಕೆ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ವಿ. ಸಂಕ್ರಾಂತಿ ಹಬ್ಬಕ್ಕೆ ಹಾಲು ಕುದಿಸ್ಬೇಕು ಅಂತ ನಾವು ಮಡಕೆ ಎಲ್ಲ ಡಿಸೈನ್ ಮಾಡಿದ್ವಿ. ಬಟ್ ಅಷ್ಟು ದೊಡ್ಡ ಮಡಕೆಯಿಂದ ಹಾಲು ಕುದ್ದು ತುಂಬ ಟೈಮ್ ಆಗುತ್ತೆ ಅಂತ ಆ ಮಡಕೆಯಲ್ಲಿ ಹಾಲು ಉಗ್ಸೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕ ಮಡಕೆನ ತಗೊಂಡು ಅದರಲ್ಲಿ ಹಾಲು ಉಗ್ಸಿದ್ವಿ. ನಮ್ಮ ಸ್ಕೂಲ್ ಹಳ್ಳಿಲೇ ಇರೋದ್ರಿಂದ ಯಾವುದೇ ಥಿಂಗ್ಸ್ ಬೇಕು ಅಂದರೂ ನಮಗೇನು ಕಷ್ಟ ಆಗಲ್ಲ. ಆರಾಮ್ಸೆ ನಾವು ಅಲ್ಲೇ ಕಲೆಕ್ಟ್ ಮಾಡ್ಕೊಬೋದು. ಮಾವಿನ ಎಲೆ ಆಗಿರ್ಬೋದು, ಕಬ್ಬಾಗಿರ್ಬೋದು, ಬಾಳೆದಿಂಡಾಗಿರ್ಬೋದು, ಅದೆಲ್ಲ ನಮ್ಮ ಸ್ಕೂಲ್ ಗಾರ್ಡನಲ್ಲೇ ಸಿಗುತ್ತೆ. ನಾವೆಲ್ಲನ ಅಲ್ಲೇ ಕಲೆಕ್ಟ್ ಮಾಡ್ಕೊಂಡಿದ್ವಿ. ಮಕ್ಕಳು ತಂದಿದ್ದಂಥ ಎಲ್ಲ ಥಿಂಗ್ಸನ್ನು ಅರೇಂಜ್ ಮಾಡಿ ನಾವು ಆಮೇಲೆ ಹಾಲುಗ್ಸೋ ಪ್ರೋಗ್ರಾಮನ್ನು ಇಟ್ಕೊಂಡಿದ್ವಿ. ನಮ್ಮ ಟೀಚರ್ ಸಂಕ್ರಾಂತಿ ಹಬ್ಬನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ, ಈ ಟೈಮೆಲ್ಲ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ, ಎಳ್ಳು ಬೆಲ್ಲನ ಏನಕ್ಕೆ ತಿನ್ನಬೇಕು, ಎಲ್ಲ ಇನ್ಫಾರ್ಮೇಷನ್ನ ಮಕ್ಕಳಿಗೆ ತಿಳಿಸ್ಕೊಟ್ರು. ಅವ್ರು ಕೊಟ್ಟಂಥ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿತ್ತು. ಚಳಿಗಾಲದಲ್ಲಿ ನಮ್ಮದೆಲ್ಲ ಡ್ರೈ ಸ್ಕಿನ್ ಇರುತ್ತೆ, ಎಣ್ಣೆ ಅಂಶ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಎಳ್ಳು, ಬೆಲ್ಲ
ಕೊಬ್ಬರಿ, ಕಡಲೆ ಬೀಜ ಇದನ್ನೆಲ್ಲ ಹೆಚ್ಚು ತಿನ್ನಬೇಕಾಗುತ್ತೆ. ಇದನ್ನೆಲ್ಲ ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಎಣ್ಣೆ ಅಂಶ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರನೇ ಹಿರಿಯರು ಈ ಟೈಮಲ್ಲಿ ಎಳ್ಳು ಬೆಲ್ಲ ಎಲ್ಲ ತಿನ್ನಬೇಕು ಅಂತ ಮಾಡಿರ್ತಾರೆ. ಹಿಂದಿನ ಕಾಲದಲ್ಲಿ ಅವರು ಏನೇ ಒಂದು ಮಾಡಿದರೂ ಅದಕ್ಕೇನೋ ಒಂದು ರೀಸನ್, ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ. ಕೊನೆಗೆ ನಾವು ಎಲ್ಲ ಕ್ಲಾಸ್ ವೈಸ್ ಮಕ್ಕಳ ಜೊತೆ ಟೀಚರ್ಸು ಎಲ್ಲ ಫೋಟೋಸ್ನ ತಗೊಂಡ್ವಿ. ಎತ್ತಿನ ಗಾಡಿ ಡೆಕೋರೇಷನ್ ಬಂದಿದ್ರು. ಮಕ್ಕಳೆಲ್ಲ ಖುಷಿಪಟ್ಟು ಎತ್ತಿನ ಗಾಡಿ ಜೊತೆ ಫೋಟೋಸ್ ತಗೊಂಡ್ರು. ಎತ್ತಿನ ಗಾಡಿಲೆಲ್ಲ ಓಡಾಡಿದರು. ಮಕ್ಳಿಗೆ ತುಂಬ ಖುಷಿಯಾಯಿತು. ಆಮೇಲೆ ನಾವು ಆಲೋಕ್ಸೋ ಪ್ರೋಗ್ರಾಮನ್ನು ಇಟ್ಕೊಂಡಿದ್ವಿ. ಹಾಲು ತುಂಬ ಚೆನ್ನಾಗಿ ಉಕ್ಕಿ ಬಂತು. ನಮಗೆಲ್ಲ ತುಂಬ ಖುಷಿಯಾಯಿತು ಹಾಲು ಉಕ್ಕಿದ್ದು ನೋಡಿ. ಮಕ್ಕಳಿಗೆ ಏನೇ ಪ್ರೋಗ್ರಾಮ್ ಇದ್ದರೂ, ಫಂಕ್ಷನ್ ಇದ್ದರೂ ಅವರಿಗೆ ತುಂಬ ಖುಷಿಯಾಗೋದು ಡ್ಯಾನ್ಸ್ ಮಾಡಿದಾಗ. ಮಕ್ಕಳು ಎಲ್ಲ ಕೂಡ ಅವತ್ತು ಅವ್ರಿಗೆ ಇಷ್ಟ ಬಂದಿದ್ದ ಹಾಡಿಗೆ ಡ್ಯಾನ್ಸ್ ಮಾಡಿದರು. ಕ್ಲಾಸ್ ವೈಸ್ ಕೂಡ ಡ್ಯಾನ್ಸ್ ಮಾಡಿದರು. ಆಮೇಲೆ ಲಾಸ್ಟಲ್ಲಿ ನಾವು ಎಲ್ಲ ಮಕ್ಕಳಿಗೂ ಒಳ್ಳೆ ಸಂಕ್ರಾಂತಿ ಸಾಂಗನ್ನು ಹಾಕಿ ಡ್ಯಾನ್ಸ್ ಮಾಡಿಸಿದ್ವಿ. ಎಲ್ಲ ಮಕ್ಕಳು ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡಿದರು. ಇದು ನಮ್ಮ ಶಾಲೆಯ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ಆಗಿತ್ತು. ನೀವು ನಿಮ್ಮ ಮನೇಲಿ, ನಿಮ್ಮ ಶಾಲೆಯಲ್ಲಿ, ನಿಮ್ಮ ಮಕ್ಕಳ ಶಾಲೆಯಲ್ಲಿ ಹೇಗೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಮ್ಮ ವಿಡಿಯೋಸು ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.